ಎಲ್ಲರಿಗೂ ನಮಸ್ಕಾರ. ಇವತ್ತು ಸಬ್ಬಸಿಗೆ ಸೊಪ್ಪಿನ ರೈಸ್ ಮಾಡಿ ತೋರ್ಸಕತ್ತೀನಿ. ಸಬ್ಬಸಿಗೆ ಸೊಪ್ಪು ನಿಮ್ಗೆ ಗೊತ್ತಿರಂಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸೊಪ್ಪಿನ ಪಲ್ಯ ಮಾಡಿದಾಗ ತಿನ್ನೋದಿಲ್ಲ ಮಕ್ಕಳು, ಹೀಗಾಗಿ ನಾವು ರೈಸ್ ಮಾಡಿಕೊಟ್ರೆ ತಿಂತಾರೆ. ಇದು ರುಚಿನೂ ಆಗುತ್ತೆ. ನೋಡಿರಿ, ಈಗ ನಾನು ಕೊಬ್ಬರಿ ಹಾಕ್ಕೊಳಕತ್ತೀನಿ. ನೀವು ಎಷ್ಟು ಪ್ರಮಾಣ ಮಾಡ್ಕೊತೀರಿ ನೋಡಿಕೊಂಡು ಕೊಬ್ಬರಿನ, ಹಸಿ ಕೊಬ್ಬರಿನ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿನಿ, 1-2 ಮೆಣಸಿನ್ಕಾಯಿ ತೊಗೊಂಡಿನಿ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿನಿ. ಎಲ್ಲ ಸ್ವಲ್ಪ ಲೈಟಾಗಿರಲಿ, ಜಾಸ್ತಿ ಹಾಕ್ಕೋಬೇಡ್ರಿ. ಈಗ ನಾನು ಚಕ್ಕೆ ಮತ್ತು ಕಾಳು ಮೆಣಸು ಹಾಕೊಳಕತ್ತೀನಿ. ಕಾಳು ಮೆಣಸು 5-6 ಕಾಳು ಮೆಣಸು ಮತ್ತು ಚಕ್ಕೆ ನೋಡಿರಿ, ಮತ್ತು ಲವಂಗ 2 ಚಕ್ಕೆ. ಇದು ಕಾಳು ಮೆಣಸು, ಲವಂಗ 2 ಚಕ್ಕೆ ಹಾಕ್ಕೊಂಡೀನಿ. ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನ ಇದ್ರೊಳಗೆ ಹಾಕೋದ್ರಿಂದ ಘಮ ಮಸ್ತ್ ಇರುತ್ತೆ ರೈಸ್ ಮಾಡಿದಾಗ. ಅದ್ರ ಸಂಬಂಧ ಸ್ವಲ್ಪ ಹಾಕ್ಕೊಳ್ರಿ. ಮತ್ತು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿರಿ, ಮಿಕ್ಸರ್ ಮಾಡ್ಕೊಂಡು ಬಂದು ಮಸಾಲೆ ರೆಡಿ ಮಾಡ್ಕೊಂಡಿನಿ. ಈಗ ಕುಕ್ಕರ್ಗೆ ರೆಡಿ ಮಾಡ್ಕೊತೀನಿ. ಕುಕ್ಕರ್ ಒಳಗೆಲ್ಲ ಒಗ್ಗರಣೆನ. ಮತ್ತು ಅದಕ್ಕೂ ಮುಂಚೆ ಈಗ ನೋಡಿರಿ, ನಾನು ಈ ಲೋಟದಿಂದ 2 ತೊಗೊಂಡಿನಿ. 1ಕ್ಕೆ 2 ನೀರು, ಆ ಥರ ನೀವು ಮೆಜರ್ಮೆಂಟ್ ಹಾಕ್ಕೋಬೋದು. ಯಾವುದೇ ಬಟ್ಲ ತೊಗೊಂಡ್ರು ನೀವು ಆ ಬಟ್ಲದಿಂದ 2 ನೀರು ಹಾಕ್ಕೋಬೇಕು. 1 ಬಟ್ಲ ಅಕ್ಕಿಗೆ 2 ಬಟ್ಲ ನೀರು ಕರೆಕ್ಟ್ ಆಗುತ್ತಾ. ಈಗ ಕುಕ್ಕರ್ ಇಟ್ಟೀನಿ, ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಂಡಿನಿ. ಎಣ್ಣೆ ಕಾಯಲಿ, ಎಣ್ಣೆ ತುಪ್ಪ ಸ್ವಲ್ಪ ಹಾಕ್ಕೊಂಡಿನಿ. ತುಪ್ಪ ರುಚಿಗೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕೋಣ ಅಂತ 1 ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಳಕತ್ತೀನಿ. ಈ ಥರ ಕಟ್ ಮಾಡ್ಕೊಂಡೇನಿ ನೋಡಿರಿ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು. ಈಗ ಎಣ್ಣೆ ಒಳಗೆ ಇದನ್ನ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡ್ರು, ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತಿದ್ನ. ಈಗ ಈ ಟೈಮ್ನಾಗ ಸಬ್ಬಸಿಗೆ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣಗೆ, ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ಗೋಡಂಬಿನ ಮರ್ತಿದ್ದೆ. ತುಪ್ಪ ಹಾಕ್ಕೊಂಡಾದ್ಮೇಲೆ ತುಪ್ಪ ಎಣ್ಣೆ ಹಾಕ್ಕೊತೀವಲ್ಲ, ಆವಾಗನೇ ಗೋಡಂಬಿನ ಹಾಕ್ಕೊಂಡು ಹುರ್ಕೋಬೇಕು. ಅದ್ರ ಸಂಬಂಧ ಮರ್ತಿದ್ದಕ್ಕೆ ಈಗ ಹಾಕ್ಕೊಂಡೆ ನೋಡಿರಿ. ನೀವು ಮೊದಲು ಹಾಕ್ಕೊಳ್ರಿ. ಗೋಡಂಬಿ ಆದರೂ ಹಾಕ್ಕೋಬೋದು, ಶೇಂಗಾ ಕಾಳಾದರೂ ಹಾಕ್ಕೋಬೋದು. ಗೋಡಂಬಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಗೋಡಂಬಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಶೇಂಗಾ ಇಷ್ಟಪಡ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅವನ್ನ ಹಾಕ್ಕೋಬೋದು. ಈಗ ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಳಕತ್ತೀನಿ. ಸ್ವಲ್ಪ ಎಣ್ಣೆ ಒಳಗೆ ಇದನ್ನು ಬಾಡಿಸ್ಕೋಬೇಕು ಚಲೋತ್ನಾಗಿ. ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಥರ ಯಾವಾಗಾದರೂ ಒಮ್ಮೆ ರೈಸ್ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಇದನ್ನ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ಳೋಣ ಅಂತ. ಈಗ ರುಬ್ಕೊಂಡು ಬಂದಿರೋಂತಹ ಮಸಾಲ ಎಲ್ಲನೂ ಹಾಕ್ಕೊಳ್ಳೋಣಂತ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಎಲ್ಲನೂ ಹಸಿದು ಹಾಕ್ಕೊಂಡಿರ್ತೀವಿ, ಹೀಗಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ರೈಸ್ನ ನಾನು ಮೊದಲು ತೊಳೆದು ರೆಡಿ ಮಾಡಿಟ್ಕೊಂಡೆ ನೀರು ಹಾಕ್ಕೊಂಡು. 1 ಲೋಟ, ನೀವು ಯಾವುದೋ ಬಟ್ಲ ಅಥವಾ ಲೋಟ ಯಾವುದಾದ್ರೂ ತೊಗೊಂಡ್ರಿ, ಅದರಿಂದ 1 ಅಕ್ಕಿ ಹಾಕಿದರೆ 2 ನೀರು. ಈ ಥರ ನೀವು ಮೆಜರ್ಮೆಂಟನ್ನು ಹಾಕ್ಕೋಬೇಕು. ಅಂದರೆ ಉದುರಾಗಿ ಚೆನ್ನಾಗಿ ಬರ್ತೈತಿ ರೈಸು. ಈಗ ನೋಡಿರಿ, ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಮಸಾಲೆ ಎಲ್ಲ ಬೇಯಕ್ಕೆ ಬಿಟ್ಟಿದ್ದೆ. ಚಲೋತ್ನಾಗ ಬೆಂದ್ರೆ ಸ್ಮೆಲ್ ಇರಬಾರ್ದು ಹಸಿದು, ಅದ್ರ ಸಂಬಂಧ. ಈಗ ನೋಡಿರಿ ಚಲೋತ್ನಾಗ ಬೆಂದಿತ್ತು, ಹೀಗಾಗಿ
ಈಗ ನಾನು ಹೇಳಿದ್ನೆಲ್ಲ ಒಂದು ಲೋಟ ನೀವು 1 ಗ್ಲಾಸ್ ನೀವು ಅಕ್ಕಿ ತೊಗೊಂಡ್ರೆ 2 ಗ್ಲಾಸು ನೀರು ಈ ಥರ ನೀವು ಹಾಕ್ಕೋಬೇಕು, ಅಂದ್ರೆ ಕರೆಕ್ಟ್ ಆಗುತ್ತೆ ರೈಸು. ಈಗ ನಾನು ನೀರು ಮೊದಲೇ ನೆನೆಹಾಕಿಟ್ಟಿದ್ದೆ, ಒಂದು 10 ನಿಮಿಷ ನೆನೆಹಾಕಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ರೈಸು. ಅದ್ರ ಸಂಬಂಧ ಇಷ್ಟ ಆದರೆ ಸಾಕು, ಒಂದು 2-3 ಸೀಟಿ ಮಾಡಿಸಿದ್ರೆ ಸಾಕು ನೋಡಿರಿ, ರೆಡಿ ಆಗ್ತೈತಿ ಸಬ್ಬಸ್ಗೆ ರೈಸು. ಎರಡು ಸೀಟಿ ಮಾಡಿಸಾದ್ಮೇಲೆ ನಿಮಗೆ ಯಾವ ಥರ ಆಗೈತೆ ಅನ್ನೋದನ್ನು ತೋರಿಸ್ತೀನಿ. ಈಗ ನೋಡಿರಿ ರೆಡಿ ಆಗೈತಿ. ಮಸಾಲೆ ಎಲ್ಲ ಕೆಳಗಡೆ ಕುತ್ಕೊಂಡಿರ್ತೈತೆ, ಅದಕ್ಕೆ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕಿದ್ನ. ಎಷ್ಟು ಉದುರಾಗಿ ಬಂದೈತೆ ನೋಡ್ಬೋದು, ಎಷ್ಟು ಮಸ್ತಾಗಿ. ಇದ್ರ ಜೋಡಿ ನಾವು ಮೊಸರಿನ ರೈತಾನ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರ್ತೈತಿ. ಒಂದು ಸಾರಿ ಬಿಸಿದು ತಿಂದ್ರೆ ಭಾಳ ಮಸ್ತ್ ಇರುತ್ತೆ. ಒಂದು ಸಾರಿ ಈ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಏನಾದರೂ ನೋಡೋಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನೋಡ್ಬೋದು ಹೆಂಗೆ ಉದುರಾಗಿ ಆಗೈತಿ ಸಬ್ಬಸ್ಗೆ ರೈಸು. ಬಿಸಿಯಾಗಿನ ತಿನ್ಬೇಕಿದ್ನ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.